ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಟ್ರಾಫಿಕ್ ಪೊಲೀಸ್ ಅವರು ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ, ನೀವು ಹೆಲ್ಮೆಟ್ ಯೂಸ್ ಮಾಡಿದ್ರೆ ಸೊ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಪೇ ಮಾಡ್ತಾರೆ. ಸೊ ಆ ಥರ ಯಾವುದೂ ಇಲ್ಲ. ಸೊ ವಾಟ್ಸಪ್ ಎಲ್ಲರೂ ಹೇಗಿರೋ ಎಲ್ಲರೂ ಆರಾಮಾಗಿರೋ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಏನಂದ್ರೆ, ಇದಾಗಲೇ ಡಿಸೆಂಬರ್ 12ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೈಕ್ಸ್ ಅವರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಸೊ ಯಾರೇ ಆಗಲಿ ಚಿಕ್ಕಬಳ್ಳಾಪುರ ಓಡಾಡಬೇಕಾದ್ರೆ, ನೀವು ಮಾರ್ಕೆಟ್ಗೆ ಬಂದಿರಲಿ, ಕಾಲೇಜಿಗೆ ಬರಲಿ, ಯಾರೇ ಆಗಿರಲಿ, ಸೊ ವಿತೌಟ್ DL ಆಗಲಿ ವಿತೌಟ್ ಹೆಲ್ಮೆಟ್ ಆಗಲಿ ಬರೋದಕ್ಕೆ ಹೋಗಬೇಡಿ ರೋಡಲ್ಲಿ. ಸೊ ಹೆಲ್ಮೆಟ್ನ ಯೂಸ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಇದಾಗಲೇ ನೀವು ನನ್ನ ಪೇಜಲ್ಲಿ ನೋಡಿದ್ರೆ ಮೋರ್ ದೆನ್ 4 lakhs 4 lakhs ರೀಚ್ ಆಗಿದೆ ಅದರ ವ್ಯೂಸ್. ಸೊ NS ಒಂದು 400 ಕ್ರಾಶ್ ಆಗಿತ್ತು. ಸೊ ಅದರ ರೈಡರ್ ಸ್ಪಾಟ್ ಡೆತ್ ಆಗಿದ್ರು. ಸೊ ಅದಕ್ಕೆ ಹೇಳ್ತೀನಿ, ಒಂದು 300-400 ಮೇಲೆ ತಗೊಂಡು ಹೋಗಬೇಡಿ. ಒಂದು ಮೋರ್ ದೆನ್ 1.5K ಮೇಲೆ ತಗೊಳ್ಳಿ. 1,500-2,000 ಒಂದು ಒಳ್ಳೆ ಹೆಲ್ಮೆಟ್ ಕೊಡುತ್ತೆ. ಸೊ ಇವಾಗ ನೀವು ತಗೊಳಕೋರು ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ, ಯಾಕಂದ್ರೆ ಅಷ್ಟೊಂದು ಜನಕ್ಕೆ ಎಲ್ಲದಕ್ಕೂ ಬೇಕಲ್ವಾ. ಸೊ ನೀವು ಫಸ್ಟ್ ತಗೊಬೇಕಾಗಿತ್ತು. ತುಂಬಾ ಜನ ಗುರು ನೀವು ನೋಡೋ ಇರ್ತೀರಾ ಚಿಕ್ಕಬಳ್ಳಾಪುರದಲ್ಲಿ ಸಲ್ಮಠ ಹತ್ರ ಇಂದ ಹಿಡಿದು ಫುಲ್ ವಾಪ್ಸ್ ಅಂದ್ರೆ ಬ್ರಿಡ್ಜ್ ಡಿ ಮಾರ್ಟ್ ತನಕ ಫುಲ್ ಕ್ರೌಡ್. ಎಲ್ಲಂದ್ರಲ್ಲ ಹೆಲ್ಮೆಟ್ ಎಲ್ಲ ಇಟ್ಕೊಂಡು ಸೆಲ್ ಮಾಡ್ತಾ ಇದಾರೆ 250-350 ಸೊ ಆ ಥರ ಎಲ್ಲ ಬೈ ಮಾಡಕ್ ಹೋಗ್ಬೇಡಿ. ಅಷ್ಟೊಂದು ಬಿಲ್ಡ್ ಕ್ವಾಲಿಟಿ ಇರಲ್ಲ. ತಗೊಂತೀರಾ ಒಂದು ಒಳ್ಳೆ ಬ್ರಾಂಡೆಡ್ ಹೆಲ್ಮೆಟ್ ತಗೊಳ್ಳಿ. ವೇಗನ, ಸ್ಟೆಟ್ಸಾ, ನಿಮ್ಗೆ ಇನ್ನೂ ಬ್ರಾಂಡೆಡ್ ಬೇಕಂದ್ರೆ SMK, ಆಕ್ಸರ್ ಎಲ್ಲ ಸಿಗುತ್ತೆ. ಸೊ ನಿಮ್ಗೆ ಆವರೇಜು ಸುಮ್ಮನೆ ಇಲ್ಲ ಗುರು ಓಡಾಡ್ತೀನಿ ಅಂದ್ರೆ ಒಂದು 1.5K ಆದ್ರೂ ತಗೊಳ್ಳಿ. ನೀವು ಫೈನ್ ಉಳಿಸೋದಕ್ಕೆಲ್ಲ ಹೆಲ್ಮೆಟ್ ತಗೊಂಡೋಗ್ಬೇಡಿ. ಸೊ ಅದು ನಿಮ್ಮ ಪ್ರಾಣ ಉಳಿಸುತ್ತೆ. 350 ಇಲ್ಲಾಗೆಲ್ಲ ನೀವು ಯೋಚನೆ ಮಾಡಕ್ ಹೋಗಬೇಡಿ. ಒಂದು 1.5K ಕೊಟ್ಟು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತು ವಿಡಿಯೋ. ಯಾರೆಲ್ಲ ಹೆಲ್ಮೆಟ್ ಇಲ್ದಿರಾ ಚಿಕ್ಕಬಳ್ಳಾಪುರ ಸವಾರಿ ಮಾಡ್ತಾ ಇದ್ರೆ, ಸೊ ಅವರೆಲ್ಲ ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಮಾಡ್ತೀನಿ.